ಇನ್ನು ಮಾಟಮಂತ್ರ ವಾಮಾಚಾರ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಗ್ತಾಯಿತ್ತು ಅಂತಂದರೆ ಆ ಒಂದು ಅನಾಹುತದಿಂದ ತಪ್ಪಿಸ್ಕೋಬೇಕು ಅಂತಂದರೆ ಈ ಒಂದು ಸರಳವಾದಂಥ ತಂತ್ರವನ್ನು ನೀವು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಅಂತಲ್ಲ. ಏನು ಮಾಡಬೇಕು, ಯಾವ ತಂತ್ರ ಮಾಡಬೇಕು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಭಾಳಷ್ಟು ಜನಕ್ಕೆ ಹೊಟ್ಟೆ ನೋವು ಇರುತ್ತೆ. ಈ ಹೊಟ್ಟೆ ನೋವು ಪೀರಿಯಡ್ಸಿಂದ ಹೊಟ್ಟೆ ನೋವು ಬರ್ಬೋದು, ಅಥವಾ ಗ್ಯಾಸ್ಟ್ರಿಕ್ಕಿಂದ ಹೊಟ್ಟೆ ನೋವು ಬರ್ಬೋದು, ಅಥವಾ ಇನ್ನೇ ಯಾವುದೇ ರೀತಿಯಾದಂತಹ ಹೊಟ್ಟೆ ನೋವು ಬರಬಹುದು ಅಂತಲ್ಲ. ಹಾಗಾಗಿ ಹೊಟ್ಟೆ ನೋವು ಇತ್ತು ಅಂತಂದರೆ ನೋಡಿ, ಹೊಟ್ಟೆ ನೋವು ಅಂತಂದರೆ ಶರೀರದ ಎಡಭಾಗದಲ್ಲಿ ನಿಮ್ಗೇನಾದ್ರು ನೋವು ಆಯಿತು ಅಂದರೆ ಹೊಟ್ಟೆ ನೋವೇ. ಶರೀರದ ಈ ಒಂದು ಏನಿದೆ ಎಡಭಾಗದಲ್ಲಿ ಬಿಟ್ಟು ಕೆಳಗಡೆ ಇದೆ, ಅದು ಕರುಳಿನ ಬೇನೆ ಅಂತ ಹೇಳ್ತಾರಲ್ಲ, ಇಂಟೆಸ್ಟೈನ್ ಅಂತ ಇರುತ್ತೆ. ಹ್ಯೂಮನ್ ಅನಾಟಮಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಳಭಾಗದಲ್ಲಿ ಲೆಫ್ಟ್ ಸೈಡಲ್ಲಿದ್ದರೆ ಅದು ಹೊಟ್ಟೆ ನೋವು. ನೀವೇನು ಕೊಡ್ತೀರಾ, ನೀವು ಬಲಭಾಗದಲ್ಲಿದ್ದರೆ ಅದು ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ, ಅಥವಾ ಕೆಳಭಾಗದಲ್ಲಿದ್ದರೆ ಕಿಬ್ಬೊಟ್ಟೆ ಇತ್ತು ಅಂತಂದರೆ ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಹೊಟ್ಟೆ ನೋವು ಅಂತಂದರೆ ಎಸ್ಪೆಷಲಿ ನೀವು ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣಕ್ರಿಯೆ ಆಗಲಿಲ್ಲ ಅಂತಂದರೆ, ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಲೆಫ್ಟ್ ಸೈಡಲ್ಲಿ ಇದ್ದರೆ ಮಾತ್ರ ಹೊಟ್ಟೆ ನೋವು ಅದಲ್ಲ. ಭಾಳಷ್ಟು ಜನಕ್ಕೆ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿ ಕಿಬ್ಬೊಟ್ಟೆ ಕೆಳಗಡೆ ಇದೆಲ್ಲ ನೋವಾಗುತ್ತೆ. ಅದೆಲ್ಲ ಒಂದು ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಇರುತ್ತೆ. ಅಂಥವ್ರು ಏನು ಮಾಡಬೇಕು, ಯಾವುದೇ ರೀತಿಯಂಥ ಹೊಟ್ಟೆ ನೋವು, ಒಟ್ಟಿನಲ್ಲಿ ಈ ಒಂದು ಎದೆಯ ಭಾಗದ ಕೆಳಗಡೆ ಇಂದ ಮತ್ತು ಈ ಸೊಂಟದ ಮೇಲ್ಭಾಗದ ಸೊಂಟದ ಮೇಲ್ಭಾಗದವರೆಗೂ ಏನೇ ಹೊಟ್ಟೆ ನೋವು ಬಂತು ಅಂತಂದರೆ ಈ ಸರಳವಾದಂತಹ ಮುದ್ರೆಯನ್ನು ಮಾಡಿ. ಏನಿಲ್ಲ, ಎಡಗೈ ಹಿಂಗೆ ಅಂಗೈ ಇಟ್ಕೊಳ್ಳಿ, ಎಡಗೈನ ಅಂಗೈ ಮೇಲೆ ಬಲಗೈನ ಹಿಂಗೆ ಇಟ್ಕೊಳ್ಳಿ, ಪ್ಲಸ್ ಮಾರ್ಕಲ್ಲಿ ಹೇಳಿ, ಪ್ಲಸ್ ಮಾರ್ಕ್ ಅಂದಂಗೆ ಇರಬೇಕು ನೋಡಿ. ಇದು ಹಿಂಗೆ ಇಟ್ಕೊಂಡು ಹೊಟ್ಟೆ ನೋವು ಹೋಗಲಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ಹಿಂಗೆ ಇಟ್ಕೊಳ್ಳಿ, ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ಒಂದು 10 ಸರಿ 20 ಸರಿ ನೀವು ಹೊಟ್ಟೆ ನೋವು ಹೋಗಲಿ, ಹೊಟ್ಟೆ ನೋವು ಹೋಗಲಿ, ಹೊಟ್ಟೆ ನೋವು ಅಂತ ನೀವು ಸಂಕಲ್ಪ ಮಾಡ್ತಾ ಇತ್ತು ಅಂತಂದರೆ, ಹೇಳ್ತಾ ಇತ್ತು ಅಂತಂದರೆ ಬೇಗ ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ಅದು 5-6 ನಿಮಿಷದಲ್ಲಿ ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ನೀವು ಸಂಕಲ್ಪ ಮಾಡಿಲ್ಲ 10 ನಿಮಿಷಕ್ಕೆ ಹೊರಟೋಗ್ಬಿಡ್ತದೆ. ನೀವು ಹೊಟ್ಟೆ ನೋವು ಹೋಗಲಿ, ಹೊಟ್ಟೆ ನೋವು ಹೋಗಲಿ, ಹೊಟ್ಟೆ ನೋವು ಹೋಗಲಿ ಅಂದ್ಬಿಟ್ಟು ಫುಲ್ಲು ಮೈಯೆಲ್ಲ ಹಗರ ಬಿಟ್ಬಿಟ್ಟು ಫ್ರೀಯಾಗಿ ಕೂತ್ಕೊಳ್ಳಿ. ಗೊತ್ತಲ್ಲ, ಖಂಡಿತವಾಗ್ಲೂ ಹೊಟ್ಟೆ ನೋವು ಹೊರಟೋಗ್ಬಿಡುತ್ತೆ. ಈ ಹೊಟ್ಟೆ ನೋವು ಹೋಗಬೇಕು ಮೇಯ್ನಾಗಿ ಅಂತಂದರೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಚಿಟಿಕೆನ ಬಾಯಿಗೆ ಹಾಕೊಳ್ಳಿ. ಅದನ್ನು ಪೌಡ್ರ್ ಮಾಡಿ ಚಿಟಿಕೆ ಬಾಯಿಗೆ ಹಾಕೋತು ಅಂತಂದರೂ ಕೂಡ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ಸಿಂಪಲ್ಲಾಗಿ ಮಾಡಿ, ಏನಿಲ್ಲ, ಹಿಂಗೆ ಇಟ್ಕೊಳ್ಳಿ ಸಾಕು. ನಿಮ್ಮ ಹೊಟ್ಟೆನ ಒಂದು 5-10 ನಿಮಿಷದಲ್ಲೇ ಮಾತ್ರೆ ತೊಗೊಂಡ್ರೆ ಅರ್ಧ ಗಂಟೆ ಬೇಕು, ಅದೇ ಒಂದು 10 ನಿಮಿಷದಲ್ಲಿ ನಿಮ್ಗೆ ಹೊರಟೋಗ್ಬಿಡುತ್ತೆ. ಬೇಗ ನೀವು ಹೊಟ್ಟೆನೋ ಹೋಗಲಿ ಅಂತ ಅಂದ್ಕೋತಾ ಇತ್ತು ಅಂತಂದರೆ ಕೇವಲ 5 ನಿಮಿಷ ಸಾಕು, ಹೊಟ್ಟೆನೋ ಹೊರಟೋಗ್ಲಿ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತಂದರೆ ಗುರುಗಳೇ, ತಲೆ ಕೆಟ್ಟೋಗ್ಬಿಟ್ಟೆ, ದುಡ್ಡು ಮೇಲೆ ಹುಟ್ಟುತ್ತಾ ಇಲ್ಲವೇ, ಏನು ಮಾಡೋದು ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಾರೆ. ಇನ್ನೇ ಕೆಲವರು ಗುರುಗಳೇ, ನಂಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಾಯಿದ್ದೆ, ಈ ಜೀವನದಲ್ಲಿ ಮುಂದೆ ಬಂದರೋ, ಒಳ್ಳೆ ಸಂಪಾದನೆ ಮಾಡೋ, ಜೀವನದಲ್ಲಿ ಚೆನ್ನಾಗಿರೋ ಅಂತ ಹೇಳ್ತೀವಿ. ಅವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ, ಸೈಟು, ಮನೆ, ಕಾರು, ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದು ಜುಮ್ ಅಂತ ಇದ್ದಾರೆ ಗುರುಗಳೇ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿದವ್ರು ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ. ಅದಕ್ಕೋಸ್ಕರ ಪವರ್ಫುಲ್ ಆಗಿರೋದು ಏನಾರು ಒಂದು ಯಂತ್ರ ಮಾಡಿಕೊಡಿ ಗುರುಗಳೇ ಅಂತಾರೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಸಾಲ 6 ತಿಂಗಳ ನಿಮಗೆ ಇಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ. ಅಟ್ಲೀಸ್ಟ್ ಅರ್ಧ ತಿರ್ಲಿ ಬಿಡಿ, ಒಳ್ಳೆ 30% ತಿರ್ಲಿ ಬಿಡಿ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಬಿಡ್ತೀರ. 100% ರಿಸಲ್ಟ್ ಸಿಗುತ್ತೆ. ಇದನ್ನು ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದನ್ನು ನೀವು ಫೋನ್ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲೆ ಯಾರು ಇಡ್ಬೋದು, ಬೀರ್ನಲ್ಲಿ ಯಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಹಾಗಾಗಿ ನೀವು 10 ಬಾರಿ ಸಂಕಲ್ಪ ಮಾಡಿ, ನೀವು 11ನೇ ಬಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಆಹ್ವಾನ ಆಗ್ತಾಳೆ. ಇದನ್ನು ವಿಶೇಷವಾಗಿ ಗ್ರಹಣದ ಟೈಮಲ್ಲಿ, ಅಮಾವಾಸ್ಯೆ ಟೈಮ್ ಅದ್ಭುತವಾಗಿ ನಾವು ಆ ಒಂದು ಯಂತ್ರವನ್ನು ತಯಾರಿಸಿರ್ತೀವಿ. 100% ಇದು ಕೆಲಸ ಆಗೇ ಆಗುತ್ತೆ, ಆಗಲೇಬೇಕು. ಹಿಂದೆ ಆಗಿದೆ, ಮುಂದಕ್ಕೂ ಕೂಡ ಆಗುತ್ತೆ, ಈಗಲೂ ಕೂಡ ಆಗ್ತಾಯಿದೆ. ಹಿಂದೆ ಆಗಿತ್ತು, ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಮುಂದಕ್ಕೂ ಕೂಡ ಆಗುತ್ತೆ. ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ.
ಗೊತ್ತಲ್ಲ, ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೇ ಆಗುತ್ತೆ ಗೊತ್ತಲ್ಲ. ಈ ಸರಿ ಈ ಅಷ್ಟಲಕ್ಷ್ಮಿ ಅಂತ ತುಂಬ ಪವರ್ ಅಂದರೆ ಪವರು ಗೊತ್ತಲ್ಲ. ನಮ್ಮ ವಿದ್ಯಾರ್ಥಿಗಳು ತೊಗೊಳ್ಳಿ ಅಂತ ಇಷ್ಟಪಡ್ತೀವಿ. ಯಾರು ಬೇರೆಯವ್ರು ಬಂದು ಈ ವಿಚಾರ ಗೊತ್ತಾಗಿ ಬಂದು ತೊಗೊಂಡೋಗಿ ಅವ್ರು ಸಕ್ಸಸ್ ಆಗ್ತಾಯಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಬಂದು ತೊಗೊಂಡೋಗಿ ಚೆನ್ನಾಗಾಗಲಿ ಅನ್ನೋದು ನನ್ನ ಒಂದು ಉದ್ದೇಶ ಗೊತ್ತಲ್ಲ. ಹಾಗಾಗಿ 100% ನಿಮ್ಗೆ ಒಳ್ಳೇದು ಆಗೇ ಆಗುತ್ತೆ. ಒಳ್ಳೇದು ಹಾಗೆ ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕೆ ಎಷ್ಟೊಂದು ಜನ ನಮ್ಮ ಮನೆ ಆಶ್ರಮದ ಹತ್ರ ಬಂದು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ಇದೆಲ್ಲ ಹಣೆ ಬರ, ಏನು ಮಾಡೋಕ್ಕೆ. ಸೊ ಅಷ್ಟಲಕ್ಷ್ಮಿ ಅಂತ ಅಷ್ಟು ಪವರ್ ಇದೆ, ಒಳ್ಳೆಯದಾಗುತ್ತೆ. ಮತ್ತು ಈ ಒಂದು ತಿಂಗಳಲ್ಲಿ ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡಿದ್ರು ಅವರು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀನಿ. ಅದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಯಾವ ಶತ್ರುಗಳು ಕೂಡ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಈ ತಿಂಗಳು ಮಾತ್ರ ಅದನ್ನು ಕೊಡ್ತೀನಿ. ವಿಶೇಷವಾಗಿ ನಾನು ಅದನ್ನು ಪೂಜೆ ಮಾಡಿಟ್ಟಿರುವಂಥದ್ದು ಅಕ್ಷಯ ತೃತೀಯದ ದಿನ ನಾನು ಅದನ್ನು ಪೂಜೆ ಮಾಡಿಟ್ಟಿದ್ದೀನಿ. ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಅದನ್ನು ಬಂದು ತೆಗೆದುಕೊಂಡು ಹೋಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಈ ಯಂತ್ರದ ವಿಚಾರ. ಇನ್ನು ಮಾಟಮಂತ್ರ ವಾಮಾಚಾರ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಗ್ತಾಯಿತ್ತು ಅಂತಂದರೆ ಆ ಒಂದು ಅನಾಹುತದಿಂದ ತಪ್ಪಿಸ್ಕೋಬೇಕು ಅಂತಂದರೆ ಈ ಒಂದು ಸರಳವಾದಂಥ ತಂತ್ರವನ್ನು ನೀವು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಏನು ಮಾಡಬೇಕು, ಯಾವ ತಂತ್ರ ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ನೋಡಿ, ಮಾಟಮಂತ್ರ ವಾಮಾಚಾರ ವಿದ್ಯೆ ಇದೆಯಾ ಭಾಳಷ್ಟು ಜನ ನಂಬಲ್ಲ. ವೈಬ್ರೇಷನ್ನಲ್ಲಿ ಮತ್ತು ಕಣ್ಣಿಗೆ ಕಾಣಿಸ್ದೇ ಇರೋಂಥದ್ದು ಕಂಪನಗಳಲ್ಲಿ, ಇವಾಗ ರೇಡಿಯೋ ವೇವ್ಸ್ ಕಾಣಿಸಲ್ಲ, ಯಾವುದೋ ಆಂಟೆನ ಇರುತ್ತೆ. ನಾವು ಇಲ್ಲಿ ಮೊಬೈಲ್ ಅಟೆಂಡ್ ಮಾಡ್ತೀರಾ ಹೆಂಗೆ, ಯಾವುದೋ ಒಂದು ಗಾಳಿಯ ಮೂಲಕ ಅದು ವೇವ್ಸ್ ಬರುತ್ತಲ್ವ, ವಾಮಾಚಾರದ್ದು ನೆಗೆಟಿವ್ ಎಫೆಕ್ಟ್ ಆಗುತ್ತಲ್ವ. ಅಂದರೆ ಒಂದು ವಸ್ತುವಿಗೆ ಫೋನ್ ಮೊಬೈಲ್ ಇತ್ತು ಅಂತಂದರೆ ವೈರ್ ಕನೆಕ್ಷನ್ ಎಲ್ಲ ಆದರೆ ಅದು ಬರುತ್ತೆ. ಗಾಳಿಯ ಮೂಲಕ ನೀವು ಅದು ಫೋನನ್ನು ರಿಸೀವ್ ಮಾಡ್ಬೋದು ಅಂತಂದರೆ ನೆಗೆಟಿವ್ ಎನರ್ಜಿ ಇರೋದಿಲ್ವಾ ಮನುಷ್ಯ ಉತ್ಪತ್ತಿ ಮಾಡುವಂಥದ್ದು. ಖಂಡಿತವಾಗ್ಲೂ ಕೂಡ ಇದೆ. ಎನರ್ಜಿ ಕನ್ವರ್ಟ್ಸ್ ಇಂಟು ಮ್ಯಾಟರ್ಸ್. ಐನ್ಸ್ಟೀನೇ ಹೇಳಿದ್ದಾರೆ ಗೊತ್ತಲ್ಲ. ಹಾಗಾಗಿ ನೆಗೆಟಿವ್ ಅನ್ನೋಂಥದ್ದು ಇದೆ. ಆದರೆ ಅದರ ವಾಮಾಚಾರ ಇರೋದಂತೂ ಸತ್ಯ. ಆದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥವ್ರು ಜಾಸ್ತಿ ಜನ. ನನ್ನೇ ಓಪನಾಗಿ 1000 ಜನ ಇದೆಯಾ ಅಂತಂದರೆ ಇಲ್ಲ ಅಂತೀನಿ. ಆದರೆ ಅದೊಂದು ವಿದ್ಯೆ ಇತ್ತು, ಆಗಿನ ಕಾಲದಲ್ಲೂ ಇತ್ತು, ಈಗಲೂ ಕೂಡ. ನೀವು ಧ್ಯಾನದಲ್ಲೇ ನೀವು ಮಾಟಮಂತ್ರ ವಾಮಾಚಾರ ಮಾಡ್ಬೋದು, ಆಗ ಮ್ಯಾನಿಫೆಸ್ಟೇಷನ್ ಅದಾಗುತ್ತೆ. ಬರೀ ಧ್ಯಾನದಲ್ಲೇ ಬುದ್ಧ ಧ್ಯಾನದಲ್ಲೇ ಎಲ್ಲವನ್ನು ಅಂತ ಒಂದು ಅಂಗುಲಿಮಾಲ ಅಂತಂದು ಬರೀ ತನ್ನ ಧ್ಯಾನದ ಒಂದು ಶಕ್ತಿಯಿಂದ ಆ ಧ್ಯಾನದ ಒಂದು ಶಕ್ತಿ ಇಟ್ಕೊಂಡು ಮಾತಿನ ಮೂಲಕ ಆತನನ್ನು ಕನ್ವರ್ಟ್ ಮಾಡಿದ ಅಲ್ವಾ. ಎಂಥವ್ರನ್ನಾರು ಆ ಒಂದು ಶಕ್ತಿ ಧ್ಯಾನದಲ್ಲಿ ಇರುತ್ತೆ ಗೊತ್ತಲ್ಲ, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಆದರೆ ಅದರ ಒಂದು ಇವಾಗ ದೇವ್ರ ಹೆಸರು ಇಟ್ಕೊಂಡು ಎಷ್ಟೊಂದು ಜನ ದುಡ್ಡು ಮಾಡ್ತಾಯಿದ್ದಾರೆ, ಅನ್ಯಾಯ ಮಾಡ್ತಾಯಿದ್ದಾರೆ. ವಾಮಾಚಾರದ ಹೆಸರಲ್ಲೂ ಕೂಡ ದುಡ್ಡು ಮಾಡ್ತಾಯಿದ್ದಾರೆ, ಅನ್ಯಾಯ ಮಾಡ್ತಾಯಿದ್ದಾರೆ. ಮತ್ತು ಜ್ಯೋತಿಷ್ಯದ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡ್ತಾಯಿದ್ದಾರೆ. ಅದೆಲ್ಲ ಕಾನೂನು ಎದುರಿಸ್ಕೊಂಡು ಭಾಳ ನಿನ್ನ ಕೇಸ್ ಹಾಕ್ಬಿಡ್ತೀನಿ, ನಿನ್ನ ಕೇಸ್ ಹಾಕಿ ಭಯಪಡಿಸಿ ಎದುರಿಸ್ತಾ ಇದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ತಕ್ಷಣ ಎದುರೋಗ್ಬಿಡ್ತಾನೆ. ಕೊಡೋ ಅದೇನು ಮಾಡ್ತೀಯ ನೋಡೋಣ ಬಿಡೋಣ, ನಾನು ಕೊಡ್ತೀನಿ, ಮುಗಿದೈತೆ. ಅವ್ನು ಭಯ ಪಡ್ಕೊಬಿಡ್ತಾನೆ. ಯಾಕೋ ಸ್ಟ್ರಾಂಗ್ ಆಗಿದ್ದಾರೆ, ಐ ಆಮ್ ವೆರಿ ಲೀಗಲಿ ಸ್ಟ್ರಾಂಗ್ ಅನ್ಬೇಕು ನೀವು ಗೊತ್ತಾಯ್ತಲ್ಲ. ಲೀಗಲಿ ಪಕ್ಕಾ ಸ್ಟ್ರಾಂಗ್ ಅಂತ ಅನ್ಬೇಕು. ಆವಾಗಲೇ ನೀವು ಉದ್ಧಾರ ಯಾರೂ ನಿಮ್ಮ ಎದುರಿಸೋಕ್ಕಾಗಲ್ಲ. ಮತ್ತೆಲ್ಲ ಕಾನೂನನ್ನು ಎದುರಿಸ್ತಾರೆ. ಹೌದಾ, ಆಯಿತು, ನಾನು ನೋಡ್ತೀನಿ ರೌಡಿಗಳನ್ನ ನಾನು ಕರ್ಕೊಬರ್ತೀನಿ ಹಂಗನ್ಬೇಕು. ನೀವು ಏನೇ ಬಡ್ತಿರೋ ಬಿಡು, ಬಟ್ ಹಂಗೆ ಎದುರಿಸ್ಬಿಟ್ಟ ತಕ್ಷಣ ಮಾನಸಿಕವಾಗಿ ಕುಗ್ಗಿಸೋವಂಥ ರೀತಿ ಮಾತಾಡ್ತಾರೆ. ಭಯ ಪಟ್ಕೋಬಾರ್ದು. ಪ್ರಾಣ ಹೋಗಲಿ ಏನೇ ಆಗಲಿ ನಾನು ಎದುರಿಸ್ತೀನಿ ಅಂತ ಅಂದ್ಬಿಟ್ರೆ ಯಾರೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ. ಸಮಾಜದ ಭಯ ಹೋಗಬೇಕು, ಕಾನೂನಿನ ಭಯ ಇದೆ. ಕಾನೂನು ಎದುರಿಸ್ಕೊ, ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ, ಅನಾವಶ್ಯಕವಾಗಿ ಕೇಸ್. ಇವನು ಭಯ ಪಟ್ಕೊಬಿಡ್ತಾವೆ ಗಡ ಅಂತ. ಯಾಕೆ ಅವ್ರ ಅಪ್ಪ ಅಮ್ಮ ಹೇಳಿರ್ತಾರೆ ಮೈಂಡಲ್ಲಿ, ಪೊಲೀಸ್ ಪೊಲೀಸ್ ಸ್ಟೇಷನ್ ಮೆಟ್ಲು ಎತ್ತಿಸ್ಬಿಟ್ಟ. ಜನಗಳಲ್ಲಿ ಒಂದು ಪೊಲೀಸರು ಹೊಡೆದು ಬಿಡ್ತಾರೆ, ಚೆನ್ನಾಗಿ ಹೊಡೆದು ಹಿಂಸೆ ಕೊಟ್ಬಿಡ್ತಾರೆ, ಅರ್ಧ ಜೀವ ಮಾಡಿಬಿಡ್ತಾರೆ. ಸ್ಟೇಷನ್ ಕರ್ಕೊಂಡು ಲಾಕಪ್ ಹಾಕ್ಬಿಡ್ತು ಅಂದರೆ ದೊಡ್ಡ ಏನೋ ಒಂದು ಇದಾಗ್ಬಿಡುತ್ತೆ. ಆ ಪ್ರಪಂಚದಲ್ಲಿ ಯಾರಿಗೂ ಆಗದೇನಂಥ ಅವಮಾನ ಆಗ್ಬಿಡುತ್ತೆ ಅಂತ ಭ್ರಮೆಯನ್ನು ತುಂಬಿರ್ತಾರೆ ಗೊತ್ತಲ್ಲ. ಹಾಗಾಗಿ ಅದಕ್ಕೆಲ್ಲ ಭಯ ಪಟ್ಕೋಬಾರ್ದು, ಧೈರ್ಯವಾಗಿ ಎದುರಿಸಬೇಕು. ಅದು ಏನೇ ಆಗಲಿ ಪ್ರಾಣ ಹೋಗಲಿ ನಾನು ಎದುರಿಸ್ತೀನಿ ಅಂತ ಅಂದ್ಬಿಟ್ರೆ ಭಗವಂತ ಎಲ್ಲವನ್ನು ಕೊಡ್ತಾನೆ ಅಂತ ತಿಳ್ಕೊಳ್ಳಿ. ಎಲ್ಲವನ್ನು
ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಧೈರ್ಯಂ ಸರ್ವರ್ಥ ಸಾಧನ, ಧೈರ್ಯ ಇರಲಿ. ಧೈರ್ಯ ಇತ್ತು ಅಂತಂದರೆ ನಿಮಗೆ ಮನೆಯಿಂದ ಸ್ವತಂತ್ರ ಸಿಗುತ್ತೆ. ಗೊತ್ತಿತ್ತಲ್ಲ, ಮನೆಯಿಂದ ಸ್ವತಂತ್ರ ಸಿಗುತ್ತೆ. ಎಷ್ಟೊಂದು ಜನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿನಗೇನು ಕಡಿಮೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಮನೇಲಿ ಕೊಡಾಕ್ಬಿಡೋದು. ನಿನಗೇನು ಕಡಿಮೆ ಮಾಡಿದ್ದೀನಿ, ಹಿಂಗೆಲ್ಲನೂ ತಂದುಕೊಟ್ಟು, ಎಲ್ಲ ತಂದುಕೊಟ್ರೆ ಸಾಕು. ಬೇಕಾಗಿರೋದೇ ಇಲ್ವಲ್ಲ ಸ್ವತಂತ್ರ ಇಲ್ದರೆ ಬದುಕಿದ್ದು ಸತ್ತ ಹಾಗೆ. ಗೊತ್ತಾಯ್ತಲ್ಲ, ಈಗ ಕಂಪ್ನಿಯವರು ಅದೇ ಥರ ಮಾಡ್ತಾರೆ. ಹಿಂಗೆ ಏನು ಬೇಕು ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ, ಎಲ್ಲ ಒಂದಿನ ರಜೆ ಕೊಡೋಲ್ಲ. ಏನು ಪ್ರಯೋಜನ? ಕಂಪ್ನಿಲಿ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ ಅಂದರೆ ಇರ್ಕೊಳ್ಳೋಕೆ ಜಾಗ ಮತ್ತು ಸಂಬಳ ಎಲ್ಲವನ್ನ ಕೊಟ್ಟಿರ್ತಾರೆ, ಮತ್ತು ಇನ್ಶೂರೆನ್ಸು ಎಲ್ಲ ಕೊಟ್ಟಿರ್ತಾರೆ. ಮತ್ತು ಒಂದು ದಿನ ರಜಾ ಕೊಡೋಲ್ಲ. ಕೆಲವು ಕಂಪ್ನಿಗಳು ಹಂಗೆ ಮಾಡ್ತಾಯಿದ್ದಾನೆ. ಒಂದು ದಿನ ಭಾನುವಾರ ಒಂದು ದಿನ ಬಿಟ್ಟರೆ ಅವನಲ್ಲೇ ಹೋಗಬೇಕು. ಅವನೆಂಥ ಸ್ವಂತ ಅಣ್ಣನ ಮದುವೆ ತಮ್ಮನ ಮದುವೆ ಆದರೂ ಅವ್ನು ರಜೆ ಕೊಡೋಲ್ಲ. ಅದು ಹೋಗಿ ಕೈಯೋ ಕಾಲು ಹಿಡ್ಕೊಂಡು ಆಮೇಲೆ ಆದರೆ ಕೊಡ್ತಾರೆ. ಯಾಕೆ? ಎಮೋಷನ್ಲಿ ಕೊಟ್ಬಿಟ್ಟಿರ್ತಾರಲ್ಲ ಇವ್ರಿಗೆ. ಏನು ನಿಂಗೇನು ಇರೋಕ್ಕೆ ಮನೆ ಮತ್ತು ಸಂಬಳ ಮತ್ತು ಕೇಳಿದಾಗೆಲ್ಲ ದುಡ್ಡು ಎಲ್ಲ ಕೊಟ್ಟು ಇನ್ನೇನಕ್ಕೆ ರಜೆ ನೀನು ಬರುತ್ತೆ. ಇದು ಇಂಡೈರೆಕ್ಟಾಗಿ ಮಾಡುವಂತಹ ಜೀತ ಪದ್ಧತಿ. ಇದು ಗಂಡಂಗೆ ಹೆಂಡತಿ ಮಾಡ್ತಾಳೆ, ಹೆಂಡತಿಗೆ ಗಂಡಂಗೆ ಮಾಡ್ತಾರೆ, ಅಪ್ಪ ಅಮ್ಮಂಗೆ ಮಕ್ಕಳು ಮಾಡ್ತಾರೆ, ಮಕ್ಕಳು ಅಪ್ಪ ಅಮ್ಮಂಗೆ ಮಾಡ್ತಾರೆ. ಇದು ಸಮಾಜದ ಒಂದು ಅವ್ಯವಸ್ಥೆ ಆಗಿದೆ. 18-22 ವರ್ಷದವರೆಗೂ ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು ನಡೆಯುತ್ತೆ. ಆಮೇಲೆ 21 ವರ್ಷ ಆದಮೇಲೆ ಅವ್ರು ಫ್ರೀ ಬಿಡಿ. ಎಚ್ಚರಿಕೆ ಹೇಳ್ತಾರೆ. ನೀವು ಎಷ್ಟು ಇನ್ನೊಂದಿಗೆ ಏನು ಗೊತ್ತಾ, ನೀವು ಎಷ್ಟೇ ಎಮೋಷನಲ್ ಬ್ಲ್ಯಾಕ್ ಮೇಲ್ ಇಟ್ಕೊಂಡ್ರು ಅವರು ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಗೊತ್ತಲ್ಲ, ನನ್ನ ಮಕ್ಕಳನ್ನ ಹುಷಾರಾಗಿ ಇಟ್ಕೋಬೇಕು, ಇಲ್ಲ ಹಾಳಾಗ್ಬಿಟ್ರೆ ನನ್ನ ಹುಡುಗಿ ಎಲ್ಲರೂ ಬೇರೆ ಲವ್ ಮಾಡಿಬಿಟ್ರೆ ನೀವು ಹೆಂಗಿದ್ರು ಮನೇಲೇ ಕೂರಿಸಿರಿ 30-30 ಕೂಡಾಕ್ಬಿಟ್ಟು ಬೀಗ ಹಾಕ್ಕೊಂಡೋಗಿ ಅವ್ರದ್ದೇನಾರು ತಪ್ಪಿಜ್ಜೆ ಇಡಬೇಕು ಅಂದರೆ ತಪ್ಪಿಜ್ಜೆ ಇಟ್ಟೇ ಇಡ್ತಾರೆ. ಅದಲ್ಲ, ಹಾಗಾಗಿ ನಾವು ಅಷ್ಟೊಂದು ಮಾಡೋಕ್ಕೆ ಹೋಗ್ಬಾರ್ದು. ನಾವು ಮನಸ್ಸನ್ನು ಹಾಳು ಮಾಡಿಕೊಂಡು ಬೇರೆಯವ್ರನ್ನ ಮನಸ್ಸನ್ನು ಹಾಳು ಮಾಡೋಂಥ ಸ್ಥಿತಿ ಬರೋದು. ಧೈರ್ಯ ಇರಬೇಕು. ನಿಮಗೆ ಸ್ವತಂತ್ರ ಬೇಕು. ಸ್ವತಂತ್ರವೇ ನಿಮಗೆ ಐಶ್ವರ್ಯ. ಮನೆಯವರಿಂದ ಸ್ವತಂತ್ರ, ಸಮಾಜದಿಂದ ಸ್ವತಂತ್ರ. ನಮ್ಮ ಕ್ಯಾಸ್ಟ್ ಅವರು ಇದೇ ಕೆಲಸ ಮಾಡಬೇಕು, ಇದ್ಬಿಟ್ಟು ಬೇರೆ ಮಾಡೋಂಗಿಲ್ಲ ಅಂತ. ನಾನು ಹಳ್ಳಿಲಿ ಹೋಗಿದೆ, ಅಷ್ಟೊಂದು ಜ್ಞಾನ ಇದೆ, ಅಷ್ಟೊಂದು ಬುದ್ಧಿ ಇದೆ, ಯಾಕಪ್ಪ? ಇಲ್ಲ, ನಮ್ಮ ಕ್ಯಾಸ್ಟವ್ರು ಇದೇ ಮಾಡಬೇಕಂತೆ, ಇದ್ಬಿಟ್ಟು ಬೇರೆ ಮಾಡಬಾರ್ದಂತೆ. ಬೇರೆ ಕೆಲಸ ಮಾಡ್ತಂದ್ರೆ ಸತ್ತೋಗ್ಬಿಡ್ತೀವಂತೆ. ಏನೇನೋ ಅದು ಎಷ್ಟು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಂದರೆ ಅದರಿಂದ ಹೊರಗಡೆ ಹೊರಗಡೆ ಬಂದು ಬಿಸ್ನೆಸ್ ಮಾಡಿ ಕೋಟಿ ಸಂಪಾದನೆ ಮಾಡೋ ಕೆಪಾಸಿಟಿ ಇರುತ್ತೆ. ಆಗಬಾರ್ದು. ಅದಕ್ಕೋಸ್ಕರ ನೀವು ಏನು ಮೇಯ್ನಾಗಿ ಮಾಡಬೇಕು ಅಂತಂದರೆ, ಈ ನೆಗೆಟಿವ್ ಎಫೆಕ್ಟು ಈ ಮಾಟ ಮಂತ್ರ ವಾಮಾಚಾರದಿಂದ ಹೊರಗಡೆ ಬರಬೇಕು ಅಂತಂದರೆ ಏನಿಲ್ಲ, ಒಂದು ಕಣ್ಣು ಕಪ್ಪು ಮತ್ತು ಇದ್ದಲನ್ನು ತೆಗೆದುಕೊಳ್ಳಿ. ಕಾಡಿಗೆನೇ ಒಂದು ವಿಳ್ಯದಲ್ಲಿ ಬೆಳೀರಿ. ಮತ್ತು ಇದ್ದಲನ್ನು ಕುಟ್ಟಿ ಪುಡಿ ಮಾಡಿ ಒಂದು ಕಪ್ಪು ಬಟ್ಟೆಗೆ ಹಾಕಿ, ಮತ್ತು ಕಾಳು ಮೆಣಸು ಮತ್ತು ಸಾಸಿವೆ, ಕಪ್ಪು ಸಾಸಿವೆ ಎಲ್ಲವನ್ನು ಹಾಕಿ ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿ ಮನೆಯ ಒಂದು ಬ್ರಹ್ಮಸ್ಥಾನದಲ್ಲಿ ಇಡಬೇಕು. ಬ್ರಹ್ಮಸ್ಥಾನದಲ್ಲಿ ಇಟ್ಟು ಗೊತ್ತಲ್ಲ, ಅದು ಭಾನುವಾರದ ದಿನ ಅಂದರೆ ಇವಾಗ ಶನಿವಾರದ ದಿನ ಇಡಬೇಕು. ಬ್ರಹ್ಮಸ್ಥಾನದಲ್ಲಿ ಒಂದು ಬಟ್ಲಲ್ಲಿ ಇಟ್ಬಿಡ್ಬೇಕು. ನೆಕ್ಸ್ಟು ದಿನ ಭಾನುವಾರದ ದಿನ ಅದನ್ನು ಆ ಗಂಟನ್ನು ಹೊಸಲ ಮೇಲೆ ಇಟ್ಟು ನೀವು ದಾಟಬೇಕು 3 ಸರಿ. ಒಂದು ಸರಿ ಆ ಕಡೆ ಹೋಗಬೇಕು, ಮತ್ತೆ ತಿರುಗಬೇಕು, ಈ ಕಡೆ ಬರಬೇಕು. 1, 2, 3 ಬಾರಿ ಮೇಲೆ ಎಷ್ಟು ಸರಿ ನಾವು ದಾಟ್ಬೋದು. ಮಿನಿಮಮ್ 3 ಸರಿ ಇದೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಯಿಂದ ಒಂದು 3-4 ಸರಿ ದಾಟಾದ್ಮೇಲೆ ನಿಮ್ಮ ನೆಗೆಟಿವ್, ಮನೇಲಿರುವಂಥ ನೆಗೆಟಿವ್ ಎಲ್ಲ ಹೇಳ್ಕೊಂಡಿರುತ್ತೆ. ಆ ಬಟ್ಲನ್ನ ತೊಳೆದು ಇಟ್ಕೊಳ್ಳಿ. ಈ ಗಂಟನ್ನು ತೆಗೆದುಕೊಂಡೋಗಿ 3 ದಾರಿ ಕೊಡುವಂಥ ಜಾಗದಲ್ಲಿ ಯಾವ್ದಾರು ಒಂದು ಮೂಲೆಯಲ್ಲಿ, 3 ದಾರಿ ಕೊಡುವಂಥ ಜಾಗದಲ್ಲಿ ಯಾವ್ದಾರು ಒಂದು ಮೂಲೆಯಲ್ಲಿ ಒಂದಿಷ್ಟು ಕರ್ಪೂರ ಹಾಕಿ ಸುಟ್ಟಾಕ್ಬಿಟ್ಟು ಬಂದುಬಿಡಿ. ಯಾವುದೇ ರೀತಿಯಂಥ ಒಂದು ಮಾಟ ಮಂತ್ರ ವಾಮಾಚಾರ ಇತ್ತು ಅಂತಂದು ಕೂಡ ಪಟ್ ಅಂತ ಹೊರಟೋಗ್ಬಿಡುತ್ತೆ. ನಿಮ್ಗೇನಾದ್ರು ಮಾಟ ಮಂತ್ರ ವಾಮಾಚಾರ ತಗಲಿತ್ತು ಅಂತಂದರೆ ಗೊತ್ತಲ್ಲ, ಓಂ ಹರಿಪ್ರಿಯಾಯ ನಮಃ ಅಂತ ಕಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ನಾನು ಸಂಕಲ್ಪ ಮಾಡ್ತೀನಿ, ಇಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ ಗೊತ್ತಲ್ಲ. ಹಾಗಾಗಿ ಮಾಟ ಮಂತ್ರ ವಾಮಾಚಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಮಾಟ ಮಂತ್ರ ವಾಮಾಚಾರ ಆಗಿದೆ ಅಂತ ಭ್ರಮೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಅದು ಈ ರೀತಿನಾರು ನಿಜವಾಗ್ಲೂ ಇತ್ತು ಅಂತಂದರೆ ಅದು ಈ ರೀತಿ ತಂತ್ರ ಮಾಡೋದ್ರಿಂದ ಭ್ರಮೆಯಲ್ಲಿ ಬದುಕ್ತಾಯಿದ್ರೆ ನಾವು ತಂತ್ರ ಮಾಡಿದ್ದೀನಿ ಹೊರಟೋಗಿದೆ ಅಂತನಾರು ಅದು ಹೊರಟೋಗ್ಬಿಡಲಿ ಅಲ್ಲ. ಇದು ಅದ್ಭುತವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬಿಡ್ತೀರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು. ಆದರೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಕುಂಡಲಿನಿ ತಂತ್ರ ಶಿಬಿರ, ಈ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಅಲ್ಲಿ ವಿಶೇಷವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ.
ಗೊತ್ತಾಯ್ತಲ್ಲ. ಮತ್ತು ಈ 2 ದಿನದ ಒಂದು ಶಿಬಿರ ಇರುತ್ತೆ. ಇದು ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವರು ಕೂಡ ಟೀಚ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಒಂದು ದೈಹಿಕ ಕಾಯಿಲೆನ, ಮಾನಸಿಕ ಕಾಯಿಲೆಗಳನ್ನು ನೀವು ಗುಣ ಮಾಡ್ಕೋಬೋದು, ಬೇರೆಯವರು ಕೂಡ ನೀವು ಗುಣ ಮಾಡ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಶಿಬಿರ ಇದಾಗಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಶತ್ರು ಬಾಧೆ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ಮತ್ತು ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗುತ್ತೆ, ಚಕ್ರಗಳೆಲ್ಲ ಆಕ್ಟಿವೇಶನ್ ಆಗುತ್ತೆ. ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಬಿಟ್ಟಿರುತ್ತೆ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಇದು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. ಅದ್ಭುತವಾದಂಥ ಒಂದು ವಿಚಾರಗಳಿರುತ್ತೆ. ನೀವು ತಿಳ್ಕೊತು ಅಂತಂದರೆ ಇದು ಮಂತ್ರ ದೀಕ್ಷೆನ, ಒಂದು ಮಂತ್ರ ಹೇಳ್ಕೊಡ್ತೀವಿ ಕಿವಿಯಲ್ಲಿ. ಆ ದೀಕ್ಷೆ ಕೊಟ್ಟದ್ದು ಕಿವಿಯಲ್ಲಿ ಆ ಮಂತ್ರ ದೀಕ್ಷೆನ ನೀವು ತಗೋತು ಅಂತಂದರೆ ನೀವು ಆ ಒಂದು ಮಂತ್ರ ಶಕ್ತಿ ಇದು ಎಂಥ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡುತ್ತೆ. ಆ ಮಂತ್ರ ಹೇಳ್ಕೊಂಡೇ ನಿಮ್ಮದೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು. ಬೇರೆಯವರ ಒಂದು ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಬಿಡ್ಬೋದು. ಇದು 3 ಕಾರಣಗಳಿಂದ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಫ್ರೆಂಡ್ಸ್, ಇವರ ಒಂದು ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡಬಹುದು. ಮತ್ತು ಆ ಸಮಸ್ಯೆಗಳು ಬರ್ದಿರೋಂಥದ್ದು ತಡೆಯೋದಕ್ಕೂ ಕೂಡ ಈ ಒಂದು ಶಿಬಿರ ನಿಮಗೆ ಒಂದು ಬ್ರಹ್ಮಾಸ್ತ್ರ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗೋದು 2 ಮಾತಿಲ್ಲ. ಖಂಡಿತವಾಗ್ಲೂ ಕೂಡ ನೀವು ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗುತ್ತೆ. ತಿಂಗಳು ಕೊನೆ ಶನಿವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಶನಿವಾರ ಭಾನುವಾರ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಒಂದಲ್ಲ ಒಂದು 5-6 ಸರಿ ತುಂಬ ಬ್ಯುಸಿ ಬರ್ತಾ ಇರುತ್ತೆ, ತುಂಬ ಕಾಲ್ಸ್ಗಳಿರ್ತವೆ. ನೀವು ಒಂದು 5-6 ಸರಿ ಫೋನ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಶಿಬಿರಕ್ಕೆ ಮಿಸ್ ಮಾಡದೆ ನೀವು ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ತಿಳ್ಕೊಳ್ಳಿ, ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ಮತ್ತು ಇದರಲ್ಲಿ ಏನು ಅಂತಂದರೆ ವಿಶೇಷವಾಗಿ ಜನವಶೀಕರಣ ಮಾಡೋದನ್ನು ಹೇಳ್ಕೊಡ್ತೀವಿ. ಎಕ್ಸಾಂಪಲ್ಲು ಹೆಂಗೆ ಅಂತಂದರೆ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಹೆಂಡ್ತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಂಧು ಬಳಗದವರು, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಯಾರನ್ನಾರು ಕೂಡ ನೀವು ವಶೀಕರಣ ತಂತ್ರವನ್ನು ಕಲ್ತ್ಕೊಂಡು ನೀವು ಕೇಳಂಗೆ ಮಾಡ್ಕೋಬೋದು. ಇದು ಒಳ್ಳೆಯ ಒಂದು ದಾರಿಗೆ ನೀವು ನಡೆಸ್ಬೋದು. ಇದು ಸೀಕ್ರೆಟು. ಇದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಮಿಸ್ ಮಾಡದೆ. ಇದು ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಜನಧನ ವಶೀಕರಣ ಶಿಬಿರ ಅಂತ ಹೇಳ್ಬೋದು. ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಇದು ವಿಶೇಷವಾದ ಒಂದು ಶಿಬಿರದ ವಿಚಾರ.